ಸರ್, ಇವಾಗ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸಂದರ್ಭವನ್ನು ಹಮ್ಮಿಕೊಂಡಿದ್ದೀರಾ. ಈ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಕಾರಣ ಏನು ಅಂತೇಳಿ ಕೇಳ್ಬೋದಾ? ಕಾರಣ ಅಂದರೆ ಇವಾಗ ನಮ್ಮ ಜಾತಿಗಳಿಗೆ, ಸಮುದಾಯಗಳಿಗೆ ಎಲ್ಲ ರೀತಿಯಲ್ಲಿ ಕೊರತೆಗಳು ಭಾಳಷ್ಟಿವೆ. ಆದ ಕಾರಣ ನಮಗೆ 1% ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುವುದು ನಾವು ಇಚ್ಛಿಸುತ್ತಿದ್ದೇವೆ. ಆದ ಕಾರಣ ಎಲ್ಲ ಕಡೆಯಿಂದ ಜಾತಿ ಸಮೂಹಗಳು ಸೇರಿ ಒಕ್ಕೂಟದಿಂದ ಎಲ್ಲರೂ ಪ್ರತಿಭಟನೆಗೆ ಸಿದ್ಧರಾಗಿದ್ದೇವೆ. ಆದ್ದರಿಂದ ನಾವು ಯಾದಗಿರಿ ಜಿಲ್ಲೆಯಲ್ಲಿ 26/9/2025 ಒಂದು ದೊಡ್ಡದಾದ ಪ್ರತಿಭಟನೆ ಮಾಡಲು ಎಲ್ಲ ಸಿದ್ಧತೆಗಳನ್ನು ರೆಡಿ ಮಾಡಿಕೊಂಡಿದ್ದೇವೆ. ಆದ ಕಾರಣ ನಾವು ಎಲ್ಲ ರೀತಿಯಿಂದಲೂ ತಯಾರಾಗಿದ್ದೇವೆ. ನಮಗೆ ಮೀಸಲಾತಿ ಬೇಕೇ ಬೇಕೆಂದು ಶ್ರೀ ಸಿದ್ದರಾಮಯ್ಯರ ಹತ್ರ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಕೊಡದಿದ್ದ ಜಾಗದಲ್ಲಿ ನಾವು ಮತ್ತಷ್ಟು ಹೋರಾಟಗಳನ್ನು ಇನ್ನೂ ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ಜನ ಸಮೂಹದಿಂದ ಪ್ರತಿಭಟನೆ ಮಾಡಲು ಸಿದ್ಧರಾಗಿದ್ದೇವೆ. ನಾವು ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕು ದೇವಾಪುರ ಗ್ರಾಮ ವತಿಯಿಂದ, ನಮ್ಮ ಡಂಬರ ಸಮಾಜ ವತಿಯಿಂದ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹಳ್ಳಿಲಿಂದ ಹಿಡಿದು ದಿಲ್ಲಿವರೆಗೆ ಹೋರಾಟವನ್ನು ಮಾಡ್ಬೇಕಂತೇಳಿ ನಾವು ಹಮ್ಮಿಕೊಂಡಿದ್ದೀವಿ. 26/9/2025 ಯಾದಗಿರಿಯಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿಕೊಂಡು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಡಂಬೂರು ಸಮಾಜ ದೇವಾಪುರದ ಗ್ರಾಮದ ವತಿಯಿಂದ ಎಲ್ಲರಿಗೆ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಂತೇಳಿ ಅವರಲ್ಲಿ ನಾನು ಮನವಿ ಮಾಡಕಂತೀನಿ. ಜೈ ಭೀಮ್, ಜೈ ಕಿಸಾನ್. ನಮ್ಮ ಅಲೆಮಾರಿ ಜನಾಂಗಗಳಿಗೆ 1% ಮೀಸಲಾತಿಯಿಂದ ಅನ್ಯಾಯ ಆಗಿದೆ. ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ 1% ಒಳ ಮೀಸಲಾತಿಯನ್ನು ನಮಗೆ ಸರ್ಕಾರ ಕೊಡಬೇಕಾಗಿತ್ತು. ಸರ್ಕಾರ ಅದನ್ನು ಕಸಿದುಕೊಂಡಿದೆ. ನಮಗೆ ಕಸಿದುಕೊಂಡು ಬಲಿಷ್ಠವಾದ ಸಮುದಾಯಗಳಲ್ಲಿ ನಮ್ಮನ್ನು 59 ಜಾತಿ ಅಲೆಮಾರಿಗಳನ್ನು ತೆಗೆದುಕೊಂಡು ಹೋಗಿ ಬಲಿಷ್ಠವಾದಂಥ ಒಂದು ಪುರುಷ ಜಾತಿಯಲ್ಲಿ ಅದನ್ನು ಸೇರಿಸಿ ನಮಗೆ ಒಳ ಮೀಸಲಾತಿಯನ್ನು ಕಸಿದುಕೊಂಡು ಅದು ತುಂಬ ದೊಡ್ಡ ಅನ್ಯಾಯ ಮಾಡಿದೆ. ಹಸಿದ ಹೊಟ್ಟಿಗೆ ಅನ್ನವನ್ನು ಹಾಕಿ ಸರ್ಕಾರ ಇವತ್ತು ವಿಷ ಉಣಿಸುವಂಥ ಕೆಲಸ ಮಾಡಿದೆ. ಶ್ರೀಯುತ ಸಿದ್ದರಾಮಯ್ಯನವರಿಗೆ ನಾವು ಕೇಳಿಕೊಳ್ಳೋದಿಷ್ಟೇ, ಅನ್ನ ಕೊಟ್ಟಂಥ ಕೈಯಿಂದ ವಿಷ ಕೊಡಬೇಡ್ರಿ ಸಿದ್ದರಾಮಯ್ಯನವರೇ. ದಯವಿಟ್ಟು ತಾವು ನಮ್ಮ ಅಲೆಮಾರಿ ಜನಾಂಗಕ್ಕೆ ಒಂದು ಸಿದ್ದರಾಮಯ್ಯ ಅಲ್ಲ, ನಾವು ಅನ್ನದ ಭಾಗ್ಯ ಕೊಡುವಂಥ ರಾಮಯ್ಯ ಎಂದು ತಿಳಿಸಿ ಅಲೆಮಾರಿಗಳಿಗೆ ಕೈ ಹಿಡಿದು ನಡೆಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ಅಲೆಮಾರಿ ಜನಾಂಗಗಳು ಯಾದಗಿರಿ ಜಿಲ್ಲೆಯಿಂದ ಸುರಪುರ ತಾಲೂಕು ಮತ್ತು ಇನ್ನು ಇತರೆ ಎಲ್ಲ ಜಿಲ್ಲೆಗಳಿಂದ ಬಂದು ಯಾದಗಿರಿ ಜಿಲ್ಲೆಯಲ್ಲಿ 26/9/2025 ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಬಂದು ಅದರಲ್ಲಿ ಭಾಗವಹಿಸಬೇಕು. ಈ ನಮ್ಮ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಸರ್ಕಾರ ನಮಗೇನು ಮಾಡಿದೆಪ್ಪ ಅಂತಂದರೆ, ನಮ್ಮ ಮಕ್ಕಳುಗಳಿಗೆ ಮುಂದೆ ಆಗ್ತಕ್ಕಂಥ ಶಾಲೆಗಳಾಗಿರ್ಬೋದು, ವಿದ್ಯೆಗಳಾಗಿರ್ಬೋದು, ಮತ್ತು ನೌಕರಿಗಳಾಗಿರ್ಬೋದು, ಈ 1% ಮೀಸಲಾತಿಯನ್ನು ನಮಗೆ ಕೊಡದೇ ರಕ್ತ ಕೊಟ್ಟಾದರೂ ಒಳ ಮೀಸಲಾತಿಯನ್ನು ಪಡೆಯುತ್ತೇವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರವಿ, ತಂದೆ ನಿಂಗಪ್ಪ, ದೊಂಬೂರು ಸಮುದಾಯ, ಯಾದಗಿರಿ ಜಿಲ್ಲೆ ಅಧ್ಯಕ್ಷರು. ಈ ನೂತನವಾಗಿರ್ತಕ್ಕಂಥ ಇದು ಸಮುದಾಯವಾಗಿರ್ತಕ್ಕಂಥ ಹೌದು, ನೂತನವಾಗಿರ್ತಕ್ಕಂಥ ಸಮುದಾಯದ ದೊಂಬೂರು ಸಮುದಾಯದ ಅಧ್ಯಕ್ಷರು.